ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂದ್ಕೊಂಡಿರ್ತೀವಿ ಕರಿದ ಎಣ್ಣೆಗಳನ್ನ ತುಂಬ ತಿನ್ನೋದ್ರಿಂದ ಫ್ಯಾಟ್ ಆಗ್ತೀವಿ ಅಂತ. ಖಂಡಿತ ಸತ್ಯನೂ ಹೌದು. ಏನಾಗಿದೆ ಅಂದರೆ, ಈ ರಿಫೈನ್ಡ್ ಆಯಿಲ್ಗಳಲ್ಲಿ ನಮ್ಮ ದೇಹಕ್ಕೆ ಅಗತ್ಯ ಇರೋ ಒಂದು ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಇರ್ತದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಿರ್ತದೆ. ಅದನ್ನು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಹೇಳ್ತೀವಿ. ಅದು ಫ್ಯಾಟ್ ಸ್ಥೂಲಕಾಯಿ ಅಷ್ಟಕ್ಕೆ ಅಲ್ಲ, ಸುಮಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅದು LDP ಅಂತೀವಿ. ಇವತ್ತೇನಾಗಿದೆ, ರಿಫೈನ್ಡ್ ಆಯಿಲ್ಗಳು ಸುಮಾರು ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಹೇಳ್ತಾ ಇದ್ದಾರೆ, ನೀವು ಇಟ್ಸ್ ಗುಡ್ ಫಾರ್ ಯುವರ್ ಹೆಲ್ತ್, ಆ ಥರ ಎಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದ್ರ ಮೂಲಕ ಗಾಣದ ಎಣ್ಣೆಗಳನ್ನ ಸೈಡ್ ಲೈನ್ ಮಾಡಿ ಇವತ್ತು ಸುಮಾರು ಕಡೆ ಹೇಳ್ತಾ ಹೋಗ್ತಾರೆ, ಗಾಣದ ಎಣ್ಣೆಗಳು ನೀವು ಬಳಸೋದಷ್ಟು ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅನ್ನೋದೊಂದು ಮಿತ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಖಂಡಿತ ತಪ್ಪು. ನೀವು ಗಾಣದ ಎಣ್ಣೆಗಳು ಅಥವಾ ಕೋಲ್ಡ್ ಪ್ರೆಸ್ ಆಯಿಲ್ಸಲ್ಲಿ ಏನಾಗುತ್ತೆ ಅಂದರೆ, ಸ್ಲೋ ಚರ್ನಿಂಗ್ ಪ್ರೊಸೆಸ್ ಮೂಲಕ ಅದನ್ನು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಅದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ರೈಸ್ ಮಾಡೋದು ಅಂಶಗಳು ಮಾತ್ರ ಉಳ್ಕೊಂಡಿರುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ರೈಸ್ ಮಾಡೋ ಅಂಶ ಯಾವ ಕಾರಣಕ್ಕೆ ಇರೋದಿಲ್ಲ. ಹಾಗಾಗಿ ನೀವು ಗಾಣದ ಎಣ್ಣೆಗಳನ್ನ ಬಳಸಿದಷ್ಟು ಬಾಡಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ರೈಸ್ ಆಗ್ತಾ ಹೋಗುತ್ತೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ. ಈ ಕಾರಣಕ್ಕಾಗಿ ಹಾರ್ಟ್ ಇಶ್ಯೂಸ್ ಅಷ್ಟೇ ಅಲ್ಲ, ನಮ್ಮ ಎಂಟೈರ್ ಆರ್ಗನ್ಸ್ ಎಲ್ಲಾದ್ರೂ ಹೆಲ್ತ್ ಕಾಪಾಡ್ತಾ ಬರುತ್ತೆ. ಏನಕ್ಕೆ ನಾನು ಸುಮಾರು ಕಡೆ ಹೇಳ್ತಾನೆ ಇರ್ತೀನಿ, ನಮ್ಮ ಬಾಡಿಯಲ್ಲಿ ಮುಖ್ಯವಾದ ಅಂಗ ಅಂತ ಬಂದರೆ ನಮ್ಮ ಬ್ರೈನ್. ಇವತ್ತು ನಾವು ಯೋಚನೆ ಮಾಡೋದು, ನಾವು ಪ್ರತಿಯೊಂದು ನಿರ್ಧಾರ ತೊಗೊಂಡು ನಮ್ಮ ಬ್ರೈನ್ ಅಲ್ವಾ. ನಾವು ಸರಿಯಾದ ನಿರ್ಧಾರ ತೊಗೋಬೇಕು, ಸರಿಯಾದ ರೀತಿಯಲ್ಲಿ ಇರಬೇಕು ಅಂದರೆ ಆ ಬ್ರೈನಿಗೆ ಎಸೆನ್ಷಿಯಲ್ ಇರೋ ಫ್ಯಾಟ್ನ ಕೊಡ್ತೋಬೇಕು. ಯಾಕಂದರೆ ಬ್ರೈನ್ 70% ಫ್ಯಾಟಿಂದ ಕೂಡಿರುತ್ತೆ. ಹಾಗಾಗಿ ನಮ್ಮ ಬಾಡಿಗೆ ನಾವು ಗುಡ್ ಕೊಲೆಸ್ಟ್ರಾಲ್ ಕೊಟ್ಟಷ್ಟು ಬ್ರೈನ್ ಅಷ್ಟೇ ಅಲ್ಲ, ಬಾಡಿ ಎಂಟೈರ್ ಆರ್ಗನ್ಸ್ ನಮ್ಮ ಆರೋಗ್ಯನ ಕಾಪಾಡ್ತಾ ಬರ್ತದೆ. ಸೊ ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಬಂದರೆ, ಕರಿದ ತಿಂಡಿಗಳು ಹೊರಗಡೆ ಏನು ನೋಡ್ತಾ ಇರ್ತಾರೆ ರಿಫೈನ್ಡ್ ಆಯಿಲ್ಗಳಿಂದ ಮಾಡಿದ್ದು, ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಖಂಡಿತ ನಿಮಗೆ ಬಾಡಿಗೆ ಫೈಬರ್ ಹೋಗದೆ ಇರೋ ಕಾರಣ ಒಂದು, ಮತ್ತು ಅತಿ ಹೆಚ್ಚು ಈ ರಿಫೈನ್ಡ್ ಆಯಿಲ್ಗಳ ಬಳಕೆಯಿಂದ ಬಾಡಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ವೆಯ್ಟ್ ಅಬ್ನಾರ್ಮಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ಯಾರು ನೋಡಿ ಸ್ಥೂಲಕಾಯ ಕಾಣ್ತಾ ಇರೋದು ಕಾರಣ ಮುಖ್ಯವಾಗಿ ಈ ರಿಫೈನ್ಡ್ ಆಯಿಲ್ಗಳ ಬಳಕೆ. ಅದಷ್ಟೇ ಅಲ್ಲ, ರಿಫೈನ್ಡ್ ಆಯಿಲ್ಗಳ ಮರುಬಳಕೆ ಇವತ್ತು ಇನ್ನೊಂದು ಹಂತಕ್ಕೆ ಹೋಗಿ ಅದು ಫ್ರೀ ರಾಡಿಕಲ್ ಜನರೇಟ್ ಮಾಡಿ ಪ್ರತಿ ಮನೆಗಳಲ್ಲೂ ಕ್ಯಾನ್ಸರ್ ನೋಡುವಾಗ ಮಾಡಿಬಿಟ್ಟಿದೆ. ಹಾಗಾಗಿ ರಿಫೈನ್ಡ್ ಆಯಿಲ್ಗಳ ಬಳಕೆ ತುಂಬಾ ಕಡಿಮೆ ಮಾಡಿ ಒಳ್ಳೆ ಗಾಣದ ಎಣ್ಣೆಗಳು ಬಳಸಿದ್ರು ಕರಿದ ತಿಂಡಿಗಳನ್ನ ಎಷ್ಟು ಬೇಕೋ ಅಷ್ಟಕ್ಕೆ ಬಳಸಿ. ಅತಿ ಹೆಚ್ಚು ಕರಿದ ತಿಂಡಿಗಳು ಬಳಸೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸರ್ವೇ ಜನ ಸುಖಿನೋ ಭವಂತು.